ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಪ್ರಮುಖ ಪ್ರಕರಣಗಳಲ್ಲಿ ಪೆಂಡಿಂಗ್ ಟ್ರಯಲ್ ಇರುವಂಥದ್ದು, ಅಂದರೆ ಟ್ರಯಲ್ ನಡೀತಾ ಇರುವಂಥ ಪ್ರಕರಣಗಳಲ್ಲಿ ಫಿರ್ಯಾದಿದಾರರಿಗೆ ಅಥವಾ ಸಾಕ್ಷಿದಾರರಿಗೆ, ಪಂಚರಿಗೆ ಏನಾದರೂ ಬೆದರಿಕೆ ಹಾಕುವಂಥದ್ದು ಏನಾದರೂ ಇದೆಯಾ ಅನ್ನೋಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಪ್ರಕರಣದ ಟ್ರಯಲ್ ಸ್ಟೇಜ್ ಯಾವುದಿದೆ ಅಂತ ತಿಳಿಸಲಿಕ್ಕೆ ನಾವು 2 ಕಂಪ್ಲೇಂಟ್ಸ್ ಡೇ ಅಂದರೆ ನೊಂದವರ ದಿನಾಚರಣೆ ಅಂತ 2 ವಾರ ಮಾಡಿದ್ವಿ, 2 ಸಂಡೇಸ್. ಸೊ ಅದರಲ್ಲಿ ಮುಖ್ಯವಾಗಿ ಕೊಲೆ, ಅಟ್ರಾಸಿಟಿ, ಪೋಕ್ಸೋ, ರೇಪ್ ಮತ್ತು ಡೌರಿ ರಿಲೇಟೆಡ್, ಹರಾಸ್ಮೆಂಟ್ ರಿಲೇಟೆಡ್ ಕೇಸಸಲ್ಲಿ ನಾವು ವಿಕ್ಟಿಮ್ಸನ್ನು ಕರೆಸಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ದಾಖಲಾಗಿದ್ದಂಥ ಒಂದು ಚಂದ್ರಶೇಖರ್ ಗುರೂಜಿ ಅವರ ಕೊಲೆ ಪ್ರಕರಣದ ಫಿರ್ಯಾದಿದಾರರು ಮತ್ತು ಅವರ ಕುಟುಂಬ ಸದಸ್ಯರು, ಸಾಕ್ಷಿದಾರರು, ಅವ್ರನ್ನು ಕೂಡ ಪ್ರತ್ಯೇಕವಾಗಿ ನಾವು ಕರೆಸಿಬಿಟ್ಟು ಯಾವ ಸ್ಟೇಜಲ್ಲಿದೆ ಇವಾಗ ಟ್ರಯಲ್ಲು ಮತ್ತು ಅವ್ರಿಗೇನಾದರೂ ತೊಂದರೆ ಆಗಿದೆಯಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಯಾರು ಆರೋಪಿಗಳಿದ್ದಾರೆ ಅವರು ಜೈಲಲ್ಲಿ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಕೋರ್ಟ್ ಪ್ರಿಮೈಸಸ್ಸಲ್ಲಿ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಗುರಾಯಿಸುವಂಥದ್ದು ಮತ್ತು ಅವರ ಪರಿಚಯಸ್ಥರ ಕಡೆಯಿಂದ ಸ್ವಲ್ಪ ಬೆದರಿಕೆ ಹಾಕುವಂಥದ್ದು ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರ ಕುಟುಂಬ ಸದಸ್ಯರು ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ವಿದ್ಯಾನಗರದಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ. ಆ ದಾಖಲಾಗಿರೋ ಪ್ರಕರಣದಲ್ಲಿ ಆರೋಪಿಗಳನ್ನು ವಶಕ್ಕೆ ತಗೊಂಡು ಮತ್ತೆ ವಿಚಾರಣೆಯನ್ನು ಮಾಡಲಾಗುತ್ತೆ ಮತ್ತು ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಕೂಡ ಸಲ್ಲಿಸಲಾಗುತ್ತೆ. ಅದು ಮುಂದುವರೆದು ಕೇವಲ ಇವಾಗ ಹೇಳಿರೋರಿಬ್ಬರೇ ಈ ಒಂದು ಬೆದರಿಕೆಯಲ್ಲಿದ್ದಾರೆ ಅಥವಾ ಇನ್ಯಾರಾದರೂ ಇದಕ್ಕೆ ಪರೋಕ್ಷವಾಗಿ ಸಹಕರಿಸಿದ್ದಾರೆ ಅನ್ನೋದು ಕೂಡ ಪರಿಶೀಲನೆ ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಸರ್, ಅವ್ರು ಜೆಸಿಯಲ್ಲಿದ್ದಾರೆ ಸರ್, ಮತ್ತು ಅವ್ರು ಪಿಸಿ ತಗೋತೀರಿ ಸರ್? ಅಲ್ಲ, ಅಗತ್ಯ ಬಿದ್ದರೆ ತೊಗೊತೀವಿ. ಈಗ ಪ್ರಕರಣ ಮೊನ್ನೆ ದಾಖಲಾಗಿದೆ. ದಾಖಲಾದ ಮೇಲೆ ನಾನು ಸೂಚನೆ ಕೊಟ್ಟಿದ್ದೀನಿ. ಫಿರ್ಯಾದಿದಾರರ ಮುಂದುವರೆದ ಹೇಳಿಕೆ, ಈಗ ಆಲ್ರೆಡಿ ಜೆಸಿ ಇರೋದ್ರಿಂದ ಒಳಗಡೆಯಿಂದ ಮತ್ತೆ ನಾವು ಓಡೋಗೋದು, ಬೆದರಿಕೆ ಹಾಕುವಂಥದ್ದು ಸಾಧ್ಯತೆ ಕಡಿಮೆ. ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಯಾವುದಿದೆ ಅನ್ನೋಂಥದ್ದನ್ನು ಕೂಡ ಪತ್ತೆ ಮಾಡಿದ್ದೀವಿ. ಕಂಪ್ಲೇನೆಂಟ್ಸ್ಗೆ ಫರ್ದರ್ ಸ್ಟೇಟ್ಮೆಂಟ್ ಇನ್ನೂ ಹೆಚ್ಚುವರಿಯಾಗಿ ಅವ್ರು ಇನ್ನೇನಾದರೂ ಹೇಳೋದಿದೆಯಾ ಅಥವಾ ಬೇರೆ ಯಾರಿಂದಾದರೂ ಬೆದರಿಕೆ ಇದೆಯಾ ಅನ್ನೋಂಥದ್ದೆಲ್ಲ ನಾವು ಪರಿಶೀಲನೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ. ಮತ್ತು ತನಿಖೆಯ ಭಾಗವಾಗಿ ಅವ್ರನ್ನ ಕಸ್ಟಡಿಗೆ ತೊಗೊಂಡು ನಾವು ವಿಚಾರಣೆ ಮಾಡಬೇಕಾಗುತ್ತೆ. ಅದು ಕೂಡ ನಮ್ಮ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.